ನಮಸ್ತೆ, ವೆಲ್ಕಮ್ ಟು ಯುವರ್ ಚಾನಲ್. ಸೊ ಇವತ್ತೊಂದು ಅದ್ಭುತವಾದ ಒಂದು ಟಾಪಿಕ್ ತಗೊಂಡ್ಬಂದಿದ್ದೀನಿ ನಿಮಗೋಸ್ಕರ. ಲೀಡರ್ಶಿಪ್ ನನ್ನ ಒಂದು ಫೇವ್ರೆಟ್ ಸಬ್ಜೆಕ್ಟ್ ಅಂತ ಹೇಳ್ಬೋದು. ನಾನು ತುಂಬ ವರ್ಕ್ ಮಾಡ್ತಾ ಇದ್ದೀನಿ ಈ ಸಬ್ಜೆಕ್ಟ್ ಮೇಲೆ, ಯಾಕಂದರೆ ಐ ಬಿಲೀವ್ ಎಂಟೈರ್ ವರ್ಲ್ಡ್ ನೀಡ್ಸ್ ಲೀಡರ್ಸ್. ಸೊ ಇವತ್ತು ಒಂದು ಅದ್ಭುತವಾದ ಒಂದು ದೇಶ ಕಟ್ಟಬೇಕು ಅಥವಾ ಪ್ರಪಂಚನ ಮುನ್ನಡೆಸಬೇಕು ಅಂದರೆ ಬೇಕಾಗಿರೋಂಥ ಅಂಶ ಏನಂದರೆ ಲೀಡರ್ಶಿಪ್. ಅದರಲ್ಲೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ಲೀಡರ್ಶಿಪ್ ಇಸ್ ದ ಏನಂತಾರೆ ಲೈಫ್ ಲೈನ್ ಅನ್ಬೋದು. ಇಟ್ಸ್ ಎ ಬಿಸ್ನೆಸ್ ಆಫ್ ಲೀಡರ್ಶಿಪ್ ಅಂತ ಕರೀತಾರೆ. ಸೊ ಆ ಒಂದು ಟಾಪಿಕ್ನ ನಿಮಗೆ ತಗೊಬಂದಿದ್ದೀನಿ. ಸೊ ದಯವಿಟ್ಟು ಗಮನ ಕೊಟ್ಟು ಕಂಪ್ಲೀಟ್ ವಿಡಿಯೋನ ನೋಡಿ ಅಂತ ನಿಮಗೆ ಮುಖಾಂತರ ಕೇಳ್ಕೊತೀನಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ಧನ್ಯವಾದ ಹೇಳ್ತಾ, ಸೊ ಯಾರು ಈ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಬಿಫೋರ್ ಗೋಯಿಂಗ್ ಟು ದಿಸ್ ಟಾಪಿಕ್, ಹೌ ಟು ಬಿಕಮ್ ಲೀಡರ್ ಅಂದರೆ ನಾನು ಲೀಡರ್ಶಿಪ್ ಫನಲ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೇಗೆ ಒಂದು ಡೈರೆಕ್ಟ್ ಸೆಲ್ಲಿಂಗಲ್ಲಿ ಲೀಡರ್ಶಿಪ್ಪನ್ನು ತಯಾರಿ ಮಾಡೋದು ಅನ್ನೋದ್ರ ಬಗ್ಗೆ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನಿಮಗೊಂದು ನನ್ನ ಒಂದು ಸಣ್ಣ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನಾನು ನಿಮಗೆಲ್ಲ ಗೊತ್ತಿರೋಂಗೆ ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಶಿಕ್ಷಣ ಅನ್ನೋ ಒಂದು ಅಕಾಡೆಮಿನ ಓಪನ್ ಮಾಡಿದ್ದೀನಿ. ಅದರಲ್ಲಿ BA ಪ್ರೊಫೆಷನಲ್ ನೆಟ್ವರ್ಕ್ ಮಾರ್ಕೆಟರ್ ಅನ್ನೋ ಒಂದು ಕೋರ್ಸ್ನ ಡೆವಲಪ್ ಮಾಡಿದ್ದೀನಿ. ಅಲ್ಲಿ ಕಂಪ್ಲೀಟ್ ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಔ ಟು ಬಿಕಮ್ ಎ ಪ್ರೊಫೆಷನಲ್ ನೆಟ್ವರ್ಕ್ ಮಾರ್ಕೆಟರ್ ಅನ್ನೋ ಬಗ್ಗೆ ಒಂದು ಕಂಟೆಂಟ್ನ ಡೆವಲಪ್ ಮಾಡಿದ್ದೀನಿ. ಸೊ ಅದರಲ್ಲಿ ಜೊತೆಗೆ ವೀಕ್ಲಿ ಲೈವ್ ಕೋರ್ಸ್ ಕೊಡೋ ಮುಖಾಂತರ ನಮ್ಮ ಒಂದು ಪ್ರೈವೇಟ್ ಕಮ್ಯುನಿಟಿಗೆ ತೊಗೊಂಡು ನಿಮಗೆ ಕೋಚಿಂಗ್ ಮಾಡ್ತಾ ಇದ್ದೀವಿ. ಸೊ ಯಾರ್ಯಾರಿಗೆ ಇಷ್ಟ ಇದೆ ಒಂದು ಪ್ರೊಫೆಷನಲ್ ನೆಟ್ವರ್ಕ್ ಮಾರ್ಕೆಟರ್ ಆಗಬೇಕು ಅನ್ನೋ ಕನಸಿದೆ, ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ಸೊ ದಟ್ ವಿ ಕ್ಯಾನ್ ಲುಕ್ ಫಾರ್ವರ್ಡ್ ಫಾರ್ ಎ ಬ್ಯೂಟಿಫುಲ್ ಕಮ್ಯುನಿಟಿ. ಓಕೆ, ಸೊ ಇವಾಗ ಹೋಗೋಣ ಲೀಡರ್ಶಿಪ್ ಬಗ್ಗೆ. ಸೊ ಲೀಡರ್ಶಿಪ್ ಫನಲ್ ಅಂತ ಅಂದರೆ ಹೇಗೆ ಒಂದು ಲೀಡರ್ಶಿಪ್ನ ತಯಾರಿ ಮಾಡೋದು ಡೈರೆಕ್ಟ್ ಸೆಲ್ಲಿಂಗ್ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ನಿಮಗೆಲ್ಲ ಗೊತ್ತಿದೆ, ಡೈರೆಕ್ಟ್ ಸೆಲ್ಲಿಂಗ್ ಇಸ್ ಎ ಲೀಡರ್ಶಿಪ್ ಬಿಸ್ನೆಸ್ ಕಂಪ್ಲೀಟ್ಲಿ. ಸೊ ಬಾಯ್ ಡೌನ್ ಈ ಬಿಸ್ನೆಸ್ಸಲ್ಲಿ ಯಾರಿಗಾರ ಸಕ್ಸಸ್ ಆಗಬೇಕು, ಈ ಬಿಸ್ನೆಸ್ಸಲ್ಲಿ ಯಾರಿಗಾರ ದುಡ್ಡು ಮಾಡಬೇಕು, ಈ ಬಿಸ್ನೆಸ್ಸಲ್ಲಿ ಒಂದು ದೊಡ್ಡ ಮಟ್ಟದ ಯಶಸ್ಸು ಬೇಕು ಅಂದರೆ ಅಲ್ಟಿಮೇಟ್ಲಿ ಲೀಡರ್ಶಿಪ್ ಅನ್ನನ್ನು ಕಲ್ತ್ಕೊಬೇಕು. ಆ ಲೀಡರ್ಶಿಪ್ ಮೇಲೇ ನಿಮ್ಮ ಬಿಸ್ನೆಸ್ ನಿಂತಿರುತ್ತೆ. ಸೊ ಹಾಗಾದರೆ ಸರ್ ಹಾಗಾದ್ರೆ ಲೀಡರ್ಸ್ ಮಾತ್ರ ದುಡ್ಡು ಮಾಡೋದಾದ್ರೆ ನಾವೇನು ಅಂತ ತುಂಬ ಜನಕ್ಕೆ ಕ್ವಶನ್ ಬರುತ್ತೆ. ಸರ್ ಒಂದೇ ಒಂದು ಹೇಳ್ತೀನಿ, ಸೊ ಲೀಡರ್ಸ್ ಆರ್ ನಾಟ್ ಬಾರ್ನ್, ಲೀಡರ್ಸ್ ಆರ್ ನಾಟ್ ಮೇಡ್ ಅಂತೀನಿ. ಅಂದರೆ ಯಾವುದೇ ಕಾರಣಕ್ಕೂ ಹುಡ್ತಾನೆ ಯಾರು ಲೀಡರ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಕ್ರಮೇಣವಾಗಿ ಅದೊಂದು ಪ್ರೋಸೆಸ್, ಒಂದು ಲೀಡರ್ಶಿಪ್ ಅನ್ನೋದು. ಸೊ ಅದಕ್ಕೆ ಒಂದು ಪ್ರೋಸೆಸ್ ಇದೆ, ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಇರುತ್ತೆ. ಸೊ ಪ್ರತಿಯೊಬ್ಬರು ಗುಡ್ ನ್ಯೂಸ್ ಅಂದರೆ ಯಾರ್ಯಾರು ಈ ಇಂಡಸ್ಟ್ರಿಗೆ ಬರ್ತೀರಾ, ಎನಿ ಬ್ಯಾಕ್ಗ್ರೌಂಡ್, ಇರೆಸ್ಪೆಕ್ಟಿವ್ ಆಫ್ ಕ್ವಾಲಿಫಿಕೇಶನ್, ಇರೆಸ್ಪೆಕ್ಟಿವ್ ಆಫ್ ಎಜುಕೇಷನ್, ಇರೆಸ್ಪೆಕ್ಟಿವ್ ಆಫ್ ಯುವರ್ ಏಜ್, ಯು ಕ್ಯಾನ್ ಬಿಕಮ್ ಎ ಲೀಡರ್. ಸೊ ನಿಮ್ಮ ಪಕ್ಕದ ಮನೆ ನೇಬರ್ನ ಕರ್ಕೊಂಡ್ಬಂದು ಇಲ್ಲಿ ಲೀಡರ್ ಆಗಿ ಕನ್ವರ್ಟ್ ಮಾಡ್ಬೋದು. ಯಾಕಂದರೆ ಇಟ್ ಈಸ್ ಎ ಪ್ರೋಸೆಸ್, ಇಟ್ ಈಸ್ ಎ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್. ಅದರಿಂದ ನೀವು ಸಹ ಲೀಡರ್ ಆಗ್ಬೋದು. ಸೊ ಆದ್ದರಿಂದ ಆಗ ಲೀಡರ್ ಆಗೋದೇನಿಗೆ, ಹೇಗೆ ಲೀಡರ್ ಆಗೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸೊ ನಿಮಗೆಲ್ಲ ಗೊತ್ತಿದೆ, ಜಾಯ್ನ್ ಆಗಿದ ನಾನು ಫ್ರೆಶ್ ಆಗಿ ಯಾರು ಜಾಯ್ನ್ ಆಗ್ತಾರೆ ಈ ಇಂಡಸ್ಟ್ರಿಗೆ, ಜಾಯ್ನ್ ಆದ ಮೊದಲನೇ ದಿನನೇ ಲೀಡರ್ಸ್ ಆಗಲ್ಲ. ಲೀಡರ್ಶಿಪ್ ಆಗಬೇಕಂದ್ರೆ ಅದಕ್ಕೆ ಸಮಯ ಬೇಕು, ಹೋಗ್ತೀರಲ್ವಾ. ಸೊ ಲೀಡರ್ ಆಗೋಕ್ಕೆ ಕನಿಷ್ಠ ಅಂತಿದ್ದೀನಿ, ಗರಿಷ್ಠ ಅಲ್ಲ, ಕನಿಷ್ಠ ಪಕ್ಷ 3 ರಿಂದ 5 ವರ್ಷ ಸಮಯ ಬೇಕಾಗುತ್ತೆ. ಒಬ್ಬ ವ್ಯಕ್ತಿ ಒಂದು ಲೀಡರ್ಶಿಪ್ ಅನ್ನೋ ಒಂದು ಕ್ವಾಲಿಟಿನ ಬೆಳೆಸ್ಕೊಂಡು ಲೀಡ್ ಮಾಡೋದಕ್ಕೆ ಅವನಿಗೆ ಇಟ್ ಟೇಕ್ಸ್ 3 to 5 years ಅಂತ ನಾರ್ಮಲ್ ಸ್ಟಾಟಿಸ್ಟಿಕ್ ಹೇಳುತ್ತೆ. ಒಬ್ಬೊಬ್ಬರು ತುಂಬ ಬುದ್ಧಿವಂತರು, ತುಂಬ ಮೊದಲೇ ಬೇರೆ ಒಂದು ಬಿಸ್ನೆಸ್ ಅಲ್ಲಿ ಅಥವಾ ಬೇರೆ ಒಂದು ಇದರಲ್ಲಿ ಲೀಡರ್ಶಿಪ್ ಕಲ್ತ್ಕೊಂಡಿರೋರು ಅವರು ಬೇಗ ಅಡಾಪ್ಟ್ ಮಾಡ್ಕೊತಾರೆ. ಅವರಿಗೆ 1 year 2 years ಅಲ್ಲೇ ಒಂದು ಲೀಡರ್ ಆಗಿ ಕನ್ವರ್ಟ್ ಆಗ್ತಾರೆ. ಬಟ್ ಇನ್ ಆನ್ ಆವ್ರೇಜ್ 3 to 5 years ಬೇಕಾಗುತ್ತೆ ಅಂತ ಹೇಳ್ಬೋದು. ಹಂಗಾದ್ರೆ ಸರ್ 3 ರಿಂದ ನಿಮ್ಮ ಪ್ರಕಾರ ಲೀಡರ್ಶಿಪ್ ಅನ್ನೋ ಒಂದು ವಿಷಯ ಬಂದ ಮೇಲೇ ಆ ವ್ಯಕ್ತಿಗೆ ಇನ್ಕಮ್ ಬರುತ್ತೆ ಅನ್ನೋದಾದ್ರೆ ಲೀಡರ್ ಆಗೋವರೆಗೂ ಏನು ಮಾಡೋದು, ಆ ಸಮಯನ ಈಗ ಬೈ ಮಾಡೋದು. ಈಗ ಕ್ವಶನ್ ಏನಿದೆ ಹೇಳಿ, ದೊಡ್ಡ ಕ್ವಶನ್ ಮಾರ್ಕ್ ಏನು ಹೇಳಿ, ಲೀಡರ್ಶಿಪ್ ಆಗಬೇಕು ಅಂದರೆ 3 ರಿಂದ 5 ವರ್ಷ ಬೇಕು. ಆ 3 ರಿಂದ 5 ವರ್ಷ ಸರ್ವೈವ್ ಆಗ್ತಾರಲ್ಲ ಈ ಇಂಡಸ್ಟ್ರಿಲಿ, ದಟ್ ಈಸ್ ಎ ಬಿಗ್ಗೆಸ್ಟ್ ಚಾಲೆಂಜ್. ಹೋಗ್ತೀರಲ್ವಾ. ಸೊ ತುಂಬ ಜನ 3 ರಿಂದ 5 ವರ್ಷ ಸರ್ವೈವ್ ಆಗಲ್ಲ, ಆ ಸಮಯನ ಕೊಡೋಕೆ ಹೋಗಲ್ಲ, ಬೇಗ ಕ್ವಿಟ್ ಮಾಡಿಬಿಡ್ತಾರೆ. ಇಲ್ಲ ನನಗೆ ಆಗಲ್ಲ ಈ ಬಿಸ್ನೆಸ್ಸಲ್ಲಿ ಮುಂದುವರಿಯೋಕ್ಕಾಗಲ್ಲ ಅಂತ ಹೇಳ್ಬಿಡ್ತೀರ. ಇಂಥ ಬ್ಯೂಟಿಫುಲ್ ಬಿಸ್ನೆಸ್ನ ಬಿಟ್ಟು ಹೊರಗಡೆ ಹೋಗ್ಬಿಡ್ತಾರೆ. ಬಟ್ ಈ ಬಿಸ್ನೆಸ್ಸಲ್ಲಿ ನೀವು ಉಳ್ಕೊಬೇಕು, 3 ರಿಂದ 5 ವರ್ಷ ಉಳ್ಕೊಬೇಕು ಅಂದ್ರೆ ಏನು ಬೇಕು ನಿಮಗೆ, ಸ್ಕಿಲ್ಸ್ ಬೇಕು. ಸೊ ಈಗ ನಾನು ಏನು ಹೇಳಿದೆ, ಫನಲ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಬಾಟಮ್ ಲೈನ್ ಏನು, ಲೀಡರ್ಶಿಪ್. ಈ ಬಿಸ್ನೆಸ್ಸಿಗೆ ಬೇಕಾದ್ರೆ ಲೀಡರ್ಶಿಪ್ ಬೇಕಾದ ಸಮಯ ಅಂದರೆ 3 ರಿಂದ 5 ವರ್ಷ. ಅಂದರೆ ಆ 3 ರಿಂದ 5 ವರ್ಷನ ಬೈ ಮಾಡಬೇಕಂದ್ರೆ ನಿಮ್ಗೇನು ಬೇಕು, ಸ್ಕಿಲ್ಸ್ ಬೇಕು. ಸ್ಕಿಲ್ಸ್ ಆ 3 ರಿಂದ 5 ವರ್ಷ ನೀವು ಸ್ಕಿಲ್ಸ್ ಬಗ್ಗೆ ಗಮನ ಕೊಟ್ಟು ಸ್ಕಿಲ್ನ ಕಲಿತಾ ಹೋದಂಗೆ ನೀವೇನು ಮಾಡ್ತೀರಾ, ಸ್ಕಿಲ್ಸ್ ನಿಮ್ಮ ಹತ್ರ ಅಕ್ವೈರ್ ಆದಂಗೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ, ವಿಶ್ವಾಸ ಬರುತ್ತೆ. ವಿಶ್ವಾಸ ಬಂದಮೇಲೆ ನೀವೇನು ಮಾಡ್ತೀರಾ, ಅದನ್ನು ಫೀಲ್ಡಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡ್ತೀರಾ. ಆ ಸ್ಕಿಲ್ಸ್ನ ಏನು ಮಾಡ್ತೀರಾ, ಅಪ್ಲೈ ಮಾಡ್ತೀರಾ. ಆವಾಗ ಆ್ಯಕ್ಷನ್ ಆಗುತ್ತೆ, ಆವಾಗ ರಿಸಲ್ಟ್ ಬಂದೇ ಬರಬೇಕು. ಸೊ ಆ ರಿಸಲ್ಟನ್ನ ನೀವು ಬೈ ಮಾಡ್ತಾ ಒಂದು ಸಮಯನ ಬೈ ಮಾಡ್ಬೋದು. ಅಂದರೆ ಅರ್ಥ ಆಗ್ತಿದೆಲ್ಲ, ಲೀಡರ್ಶಿಪ್ ಇದೆ, ಲೀಡರ್ಶಿಪ್ಗೆ 3 ರಿಂದ 5 ವರ್ಷ ಸಮಯ ಬೇಕು. ಅಂದರೆ ಆ 3 ರಿಂದ 5 ವರ್ಷ ಸಮಯನ ಬೈ ಮಾಡೋಕ್ಕೆ ನಿಮಗೆ ಏನು ಬೇಕು, ಸ್ಕಿಲ್ಸ್ ಬೇಕು. ಸೊ ನೀವು ಗಮನಕ್ಕೆ ಏನು ಕೊಡಬೇಕು,
ಸ್ಕಿಲ್ಸ್ ಬಗ್ಗೆ ಗಮನ ಕೊಡಬೇಕು. ಅದಕ್ಕೋಸ್ಕರ ನಾನು ಹೇಳೋದು BA ಪ್ರೊಫೆಷನಲ್ ನೆಟ್ವರ್ಕ್ ಮಾರ್ಕೆಟಲ್ಲಿ ನಾನು ಸ್ಕಿಲ್ಸ್ನ ನಿಮ್ಗೆ ಹೇಳ್ಕೊಡ್ತಾ ಇರೋದು. ಸ್ಕಿಲ್ಸ್ ಯಾವ ರೀತಿ ಬೇಕು ಡೈರೆಕ್ಟ್ ಸೆಲ್ಲಿಂಗಲ್ಲಿ ನಿಮ್ಮ ಒಂದು ಬಿಸ್ನೆಸ್ನ ಮುನ್ನಡೆಸಿಗೆ ಯಾವ ಸ್ಕಿಲ್ ಬೇಕು ಅಂತ. ಸೊ ಯಾರು ಆ ಬಿಸ್ನೆಸ್ ಒಂದು ನಮ್ಮ ಒಂದು ಕೋರ್ಸ್ ತೊಗೊಂತೀರೋ ಅವ್ರಿಗೆ 100% ನಾನು ಹೇಳ್ತೀನಿ, ಡೈರೆಕ್ಟ್ ಸೆಲ್ಲಿಂಗ್ ಬೇಕಾದ ಸ್ಕಿಲ್ಸ್ನ ನಾನು ಹೇಳ್ಕೊಡೋದ್ರಲ್ಲಿ 100% ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಸ್ಕಿಲ್ನ ಬೈ ಮಾಡಬೇಕು, ನೀವು ಸ್ಕಿಲ್ನ ಕಲಿಬೇಕು. ಸ್ಕಿಲ್ ಕಲಿಯೋದ್ರಿಂದ ನೀವು 3 ರಿಂದ 5 ವರ್ಷನ ಬೈ ಮಾಡ್ಬೋದು. ಸ್ಕಿಲ್ ಕಲಿಯೋದ್ರಿಂದ ಏನು ಸಿಗುತ್ತೆ? ಕಾನ್ಫಿಡೆನ್ಸ್ ಸಿಗುತ್ತೆ. ಕಾನ್ಫಿಡೆನ್ಸ್ ಸಿಗೋದ್ರಿಂದ ಏನು ಮಾಡ್ತೀರಾ? ಫೀಲ್ಡಲ್ಲಿ ಹೋಗಿ ಅಪ್ಲೈ ಮಾಡ್ತೀರಾ. ಫೀಲ್ಡಲ್ಲಿ ಹೋಗಿ ಅಪ್ಲೈ ಮಾಡಿದಾಗ ಏನು ಸಿಗುತ್ತೆ? ರಿಸಲ್ಟ್ ಸಿಗುತ್ತೆ. ಆ ರಿಸಲ್ಟ್ನ ಅನುಭವಿಸ್ತಾ ಒಂದು 3 ರಿಂದ 5 ವರ್ಷ ಬೈ ಮಾಡ್ಬೋದು. ಹೌದು ಅಲ್ವಾ? ಸೊ ಇಟ್ ಈಸ್ ಇಂಪಾರ್ಟೆಂಟ್. ಸ್ಕಿಲ್ಸ್ ಅಂದರೆ ಯಾವ ರೀತಿ ಸ್ಕಿಲ್ಸ್ ಬೇಕು? ಎವ್ರಿಥಿಂಗ್ ಫ್ರಮ್ ಸ್ಟಾರ್ಟಿಂಗ್ ಟು ಪ್ರೆಸೆಂಟೇಷನ್ ಸ್ಕಿಲ್ ಆಗಿರ್ಬೋದು, ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಸ್ಕಿಲ್ ಆಗಿರ್ಬೋದು, ಅಥವಾ ಫಾಲೋ ಅಪ್ ಸ್ಕಿಲ್ ಆಗಿರ್ಬೋದು, ಅಥವಾ ಲೀಸ್ಟ್ ಬಿಲ್ಡಿಂಗ್ ಸ್ಕಿಲ್ ಆಗಿರ್ಬೋದು, ಅಥವಾ ಆನ್ ಬೋರ್ಡಿಂಗ್ ಅಂದರೆ ಹೊಸ ಒಬ್ಬ ಡಿಸ್ಟ್ರಿಬ್ಯೂಟರ್ನ ಕರ್ಕೊಬಂದು ನಿಮ್ಮ ಒಂದು ಆರ್ಗನೈಸೇಷನ್ಗೆ ಜಾಯಿನ್ ಮಾಡೋದಂಥ ಸ್ಕಿಲ್ ಆಗಿರ್ಬೋದು, ಅಥವಾ ಪ್ರಾಸ್ಪೆಕ್ಟಿಂಗ್ ಸ್ಕಿಲ್ ಆಗಿರ್ಬೋದು. ತುಂಬ ಸ್ಕಿಲ್ಸ್ ಇದೆ, 7 ಇಂಪಾರ್ಟೆಂಟ್ ಸ್ಕಿಲ್ಸ್ ಇದೆ. ಸೊ ಆ ಸ್ಕಿಲ್ಸ್ ನೀವು ಅಕ್ವೈರ್ ಮಾಡ್ತಾ ನೀವೇನಾಗ್ತೀರಾ? ಲೀಡರ್ ಆಗ್ತಾ ಹೋಗ್ತೀರಾ. ಹಂಗಾರೆ ಸ್ಕಿಲ್ಸ್ನ ಅಕ್ವೈರ್ ಮಾಡೋದಕ್ಕೆ ನಿಮ್ಗೆ ಏನು ಬೇಕು? ಸೊ ಈಗ ಎಲ್ಲಿಗೆ ಬಂದೆ ನಾನು? ಲೀಡರ್ಶಿಪ್ ಆಯಿತು. ಲೀಡರ್ಶಿಪ್ಪಿಂದ ಸ್ಕಿಲ್ಲಿಗೆ ಬಂದೆ. ಸ್ಕಿಲ್ನ ಕಲಿಬೇಕಂದ್ರೆ ಏನು ಬೇಕು ನಿಮಗೆ? ಸಿಸ್ಟಮ್ ಬೇಕು. ಸಿಸ್ಟಮ್ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಇರುತ್ತೆ ನಿಮ್ಗೆ ಕಲ್ತ್ಕೊಳ್ಳೋದಕ್ಕೆ. ಏನಕ್ಕೆ? ಪ್ರತಿಯೊಂದಕ್ಕೂ ಸಿಸ್ಟಮ್ ಇದೆ. ಕಸ್ಟಮರ್ ಅಕ್ವಿಸಿಷನ್ ಸಿಸ್ಟಮ್ ಅಂದ್ರೆ ನೀವು ರಿಕ್ರೂಟ್ ಮಾಡೋದಕ್ಕೆ ಒಂದು ಸಿಸ್ಟಮ್ ಇರುತ್ತೆ. ಕಸ್ಟಮರ್ ಆನ್ ಬೋರ್ಡಿಂಗ್ ಸಿಸ್ಟಮ್, ಹೊಸ ಕಸ್ಟಮರ್ ಅಂದ್ರೆ ಡಿಸ್ಟ್ರಿಬ್ಯೂಟರ್ನ ನಿಮ್ಮ ಸಿಸ್ಟಮ್ಗೆ ಕರ್ಕೊಂಡ್ಬರೋದಕ್ಕೆ ಒಂದು ಸಿಸ್ಟಮ್ ಇರುತ್ತೆ. ಫಾಲೋ ಅಪ್ ಸಿಸ್ಟಮ್ ಇರುತ್ತೆ. ಪ್ರತಿಯೊಂದಕ್ಕೂ ಸಿಸ್ಟಮ್ ಇರುತ್ತೆ. ಸೊ ಸಿಸ್ಟಮ್ ಇದ್ರೆ ಮಾತ್ರ ನೀವು ಸ್ಕಿಲ್ಸ್ನ ಕಲಿಯೋಕ್ಕಾಗುತ್ತೆ. ಹಂಗಾರೆ ನೀವೇನು ಗಮನ ಕೊಡಬೇಕು? ನಿಮ್ಮ ಕಂಪ್ನಿಲಿ ಇರುವಂಥ ಸಿಸ್ಟಮ್ ಏನಿದೆ ಅಂತ ಅರ್ಥ ಮಾಡ್ಕೊಬೇಕು. ಆ ಸಿಸ್ಟಮ್ಗೆ ನೀವು ಸಮರ್ಪಣೆ ಮಾಡ್ಕೊಬೇಕು. 100% ನೀವು ಸಮರ್ಪಣೆ ಮಾಡಿದಾಗ ಮಾತ್ರ ನೀವು ಸ್ಕಿಲ್ಸ್ ಡೆವಲಪ್ ಮಾಡ್ತೀರಾ. ಸ್ಕಿಲ್ಸ್ ಬಂದಿದ ತಕ್ಷಣ ನಿಮಗೆ ಲೀಡರ್ಶಿಪ್ ಬರ್ತಾ ಹೋಗುತ್ತೆ. ಸೊ ಸಿಸ್ಟಮ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ದೇರ್ ಇಸ್ ನೋ ಸೀಕ್ರೆಟ್ ಫಾರ್ ಸಕ್ಸಸ್, ದೇರ್ ಇಸ್ ಓನ್ಲಿ ಎ ಸಿಸ್ಟಮ್ ಫಾರ್ ಸಕ್ಸಸ್ ಅಂತ. ಸೊ ಹಾಗಾದ್ರೆ ನಿಮ್ಮಲ್ಲಿ ಸಿಸ್ಟಮ್ ಇದಾ? ಪ್ರತಿಯೊಂದಕ್ಕೂ ಕಸ್ಟಮರ್ ಅಕ್ವಿಸಿಷನ್ ಸಿಸ್ಟಮ್ ಇದಾ, ಫಾಲೋಅಪ್ ಸಿಸ್ಟಮ್ ಇದಾ, ಕಸ್ಟಮರ್ ಆನ್ಬೋರ್ಡ್ ಸಿಸ್ಟಮ್ ಇದಾ, ಟ್ರೈನಿಂಗ್ ಸಿಸ್ಟಮ್ ಇದಾ, ಎಲ್ಲದಕ್ಕೂ ಸಿಸ್ಟಮ್ ಇದೆ ಅಂತ ಕೇಳ್ಕೊಳ್ಳಿ. ಇಲ್ಲ ಅಂದ್ರೆ ಫಸ್ಟ್ ನೀವು ಸಿಸ್ಟಮ್ನ ಅಪ್ಲೈ ಮಾಡಿ. ಸಿಸ್ಟಮ್ ಹೆಂಗಿರ್ಬೇಕು ಅಂದ್ರೆ ಇಟ್ ಶುಡ್ ಬಿ ಈಸಿ, ಇಟ್ ಶುಡ್ ಬಿ ಡೂಪ್ಲಿಕೇಬಲ್ ಬೈ ಎನಿ ಒನ್. ಸೊ ಹೇಗಿರ್ಬೇಕಂದ್ರೆ ಪ್ರತಿಯೊಬ್ಬ ನಾರ್ಮಲ್, ಯಾರಿಗೆ ಕಾಂಪ್ಲಿಕೇಟೆಡ್ ಇರಬಾರ್ದು ಸಿಸ್ಟಮ್. ಪ್ರತಿಯೊಬ್ಬರು ಡೂಪ್ಲಿಕೇಬಲ್ ಆಗಿರುವಂಥ ಸಿಸ್ಟಮ್ನ ನೀವು ಡೆವಲಪ್ ಮಾಡಬೇಕು. ನೋಡಿ ಈಗ ನಿಮ್ಗೆ ತೋರಿಸ್ತೀನಿ ಫನಲ್ನ ಯಾವ ರೀತಿ ನಾನು ಹೇಳಿದೆ ಈಗ ಲೀಡರ್ಶಿಪ್ ಅಂತ. ಈಗ ಮೊದಲು ಲೀಡರ್ಶಿಪ್ ಇದ್ದ ಅಲ್ಟಿಮೇಟ್ ಅಂದರೆ ನೀವು ಈ ಬಿಸ್ನೆಸ್ನ ನೀವು ಯಶಸ್ಸಾಗಬೇಕಂದ್ರೆ ನಿಮಗೆ ಬೇಕಾದ್ರೆ ಲೀಡರ್ಶಿಪ್ಗೆ ಸಮಯ ಬೇಕು ಅಂದರೆ 3 ರಿಂದ 5 ವರ್ಷ ಸಮಯ ತೊಗೊತೀರಂತ. ಆ 3 ರಿಂದ 5 ವರ್ಷ ಸಮಯನ ಯಾವ ರೀತಿ ಬೈ ಮಾಡ್ಬೋದು ಅಂದರೆ ನೀವು ಸ್ಕಿಲ್ಸ್ನ ಅಕ್ವೈರ್ ಮಾಡೋ ಮುಖಾಂತರ. ಅಂದರೆ ನೀವು ಗಮನ ಕೊಡಬೇಕಾದ್ರೇನು ಸ್ಕಿಲ್ಸ್ನ ಕಲಿಯೋದಕ್ಕೋಸ್ಕರ. ಸ್ಕಿಲ್ಸ್ ಕಲ್ತ್ರೆ ನಿಮ್ಗೆ ಏನು ಸಿಗುತ್ತೆ? ಆತ್ಮವಿಶ್ವಾಸ ಸಿಗುತ್ತೆ. ಆತ್ಮವಿಶ್ವಾಸದಿಂದ ಏನು ಮಾಡ್ತೀರಾ? ಫೀಲ್ಡಲ್ಲಿ ಹೋಗಿ ಅಪ್ಲೈ ಮಾಡ್ತೀರಾ, ರಿಸಲ್ಟ್ ಸಿಗುತ್ತೆ. ಆ ಸ್ಕಿಲ್ ಎಲ್ಲಿಂದ ಬರುತ್ತೆ ಅಂದರೆ ಸಿಸ್ಟಮ್ ಇಂದ ಬರುತ್ತೆ. ದಿಸ್ ಇಸ್ ದ ಫನಲ್. ಯಾವ ರೀತಿ ಫನಲ್ ಅಂತ ಗೊತ್ತಾಯ್ತಲ್ಲ, ಯಾವ ರೀತಿ ಬಾಟಮ್ ಲೈನ್ ಲೀಡರ್ಶಿಪ್ ಬರುತ್ತೆ ಅಂತ. ಫಸ್ಟ್ ಸಿಸ್ಟಮಿಗೆ ನೀವು ಸಮರ್ಪಣೆ ಮಾಡ್ಕೊಳ್ಳಿ. ಪ್ರತಿಯೊಂದು ಸಿಸ್ಟಮ್ ನಿಮ್ಮ ಕಂಪ್ನಿಲಿ ಏನೇನಿದೆ, ಸಿಸ್ಟಮ್ ಇಲ್ಲ ಅಂದರೆ ನೀವು ಸಿಸ್ಟಮ್ ಏನು ಅಂತ ಅರ್ಥ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಇಲ್ಲಾಂದರೆ ಟ್ರೈನಿಂಗಿಗೆ ಹೋಗಿ ಅಥವಾ ಕೋರ್ಸ್ಗಳನ್ನ ಬೈ ಮಾಡಿ, ಬುಕ್ಸ್ಗಳನ್ನ ರೀಡ್ ಮಾಡಿ, ಸೊ ದಟ್ ನಿಮ್ಗೆ ಸಿಸ್ಟಮ್ ಬಗ್ಗೆ ಅರ್ಥ ಆಗುತ್ತೆ. ಸಿಸ್ಟಮ್ ಇಂದ ನಿಮಗೆ ಸ್ಕಿಲ್ ಸಿಗುತ್ತೆ, ಸ್ಕಿಲ್ಸ್ ಇಂದ ನೀವು ಲೀಡರ್ಶಿಪ್ ಆಗ್ತೀರಾ. ಸೊ ನಾನು ಒಂದು ಲೀಡರ್ಶಿಪ್ ಅನ್ನ ನಿಮಗೆ ಈ ರೀತಿ ಎಕ್ಸ್ಪ್ಲೈನ್ ಮಾಡಿದೆ. ಸೊ ನಿಮ್ಗೆ ಈಗ ಅರ್ಥ ಆಗಿದೆ ಲೀಡರ್ ಹೇಗೆ ಕನ್ವರ್ಟ್ ಆಗ್ತಾರೆ ಅಂತ. ಸೊ ನಿಮಗೆ ನಿಮ್ಮ ಟೀಮಲ್ಲಿ ಲೀಡರ್ಸ್ ಕನ್ವರ್ಟ್ ಆಗ್ತಿಲ್ಲ ಅಂದರೆ ಏನು ಮಾಡಬೇಕು? ಸಿಸ್ಟಮ್ನ ತಯಾರು ಮಾಡಬೇಕು. ಸಿಸ್ಟಮ್ ಇದೆ, ಸ್ಕಿಲ್ ಕಲಿಸ್ಕೊಡ್ಬೇಕು ಲೀಡರ್ಶಿಪ್ ಅಂತ. ಸೊ ಇಂಥ ಒಂದು ಲೀಡರ್ಶಿಪ್ ಅನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನೂ ಲೀಡರ್ಶಿಪ್ ಬಗ್ಗೆ ಅದ್ಭುತವಾದ ವಿಷಯಗಳಿದ್ದಾವೆ. ಸೊ ಅದನ್ನೆಲ್ಲ ನನ್ನ ಒಂದು ಡಿಜಿಟಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಕಾಡೆಮಿಲಿ ನಾನು ಎಲ್ಲರಿಗೂ ಹೇಳ್ಕೊಡ್ತಾ ಇರ್ತೀನಿ. ಸೊ ಅದ್ರ ಬಗ್ಗೆ ನಾನು ಈಗ ಒಂದು ಲೀಡರ್ಶಿಪ್ ಒಂದು ಎಕ್ಸ್ಪರ್ಟೈಸ್ ಅಂತ ಒಂದು ಸಬ್ಜೆಕ್ಟ್ನ ನಾನು ಡೆವಲಪ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಇನ್ ಆ್ಯಂಡ್ ಔಟ್ ಲೀಡರ್ಶಿಪ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಯಾರ್ಯಾರು ಈ ವಿಡಿಯೋ ನೋಡಿದ್ದೀರಾ, ನಿಮಗೆ ಇಷ್ಟ ಆದರೆ, ನಿಮ್ಗೆ ನಿಜವಾಗ್ಲೂ ಈ ಒಂದು ಕಂಟೆಂಟ್ ಇಷ್ಟ ಆದರೆ ಮಾತ್ರ ನೀವು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್.